ವಾಸುದೇವ, ಮರೆತಿರೇಕೆ? ಅಂದು ಆ ಕರ್ಣನ ಶಿರವನ್ನು ಭೂಪತನ ಮಾಡುವುದಾಗಿ ಶಪಥ ಮಾಡಿ ಕುರುವಂಶದ ನಾಶಕ್ಕಾಗಿ ಅಮೋಘ ಶಸ್ತ್ರಾಸ್ತ್ರಗಳನ್ನು ಸಂಪಾದಿಸಿ ಈ ದ್ರುಪದರಿಗೆ ಕವಿದಿರುವ ಅಪಮಾನದ ಹೊದಿಕೆಯನ್ನು ಕಿತ್ತೊಗೆಯದೆ ಅದಂತಹ ಸಂಧಿ ಪಾಲಾಕ್ಷನ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರವ. ಪಾಲಾಕ್ಷನ ಮೆಚ್ಚಿಸಿ ಪಡೆದನೆ ಪಾಶುಪತಾಸ್ತ್ರವ. ವಿಧ ವಿಧಸ್ತ್ರ ಪ್ರಯೋಗದಿ ಕಳಿಸಿದ ವಿಜಯನೆಂಬ ಬೆದರ ಅರಿಗಳಾತಗೈಯಲ್ ಅಮಿತೋತ್ಸಾಹದಿಂದಿಗ ಅರಿಗಳಾತಗೈಯಲ್ ಅಮಿತೋತ್ಸಾಹದಿಂದಿಗ ಅನುಜರ ನೀ ಪರಿನೋಯಿಪುದು ತರವೆ ಧರ್ಮಜಗೆ. ವಾಸುದೇವ, ಇದರಿಂದ ಘೋರ ವಿಪತ್ ಪರಂಪರೆಗಳು ಸಂಭವಿಸಿದರೆ ಸೃಷ್ಟಿಯೇ ರಕ್ತದ ಮಡುವಿನಲ್ಲಿ ಸರಿ ನಾವದನ್ನು ಲಕ್ಷಿಸವು. ಮುಖ್ಯವಾಗಿ ಈ ಪಾಂಡವರ ಕೀರ್ತಿ ಪ್ರತಿಷ್ಠೆ ಆಚಂದ್ರಾರ್ಕವಾಗಿ ಬೆಳೆಯಬೇಕಾದರೆ ನಾವೀ ಸಂಧಿಯನ್ನು ನಿರಾಕರಿಸಲೇಬೇಕು. ವಾಸುದೇವ, ಘೋರವಾದ ಯುದ್ಧ ತೀರಬೇಕು. ಅರ್ಜುನ, ಧರ್ಮನಂದನ, ಪರಮಾತ್ಮ, ನಿನ್ನ ಅಭಿಪ್ರಾಯವೇನೋ ಧರ್ಮಸಮ್ಮತವೇ. ಆದರೆ ಭಾತೃವೆಂಬ ಮಮಕಾರದಿಂದ ಭೀಮಾರ್ಜುನರು ಸಂಧಿಗೊಪ್ಪಿಕೊಂಡರೆ ವಿನಃ ಅವರ ಅಂತರಂಗದಲ್ಲಿ ಸೇಡಿನ ಜ್ವಾಲೆ ದಗದಗನೆ ಒತ್ತಿ ಉರಿಯುತ್ತಿರುವುದು. ಅದನ್ನು ದಮನ ಮಾಡಿಕೊಳ್ಳುವ ಶಕ್ತಿ ಇಲ್ಲದೆ ತವಕ ಪಡುತ್ತಿರುವುದು. ಇಂತಹ ಸಂದರ್ಭದಲ್ಲಿ ನೀನಾವ ನಿರ್ಧಾರವನ್ನು ಕೈಗೊಂಡಿರುವೆ? ಪರಮಾತ್ಮ, ಆದರಿಸಿ ಪೊರೆಯೋ ದೀನರ ದೊರೆಯೇ, ಆದರಿಸಿ ಪೊರೆಯೋ ಕೃಷ್ಣ. ಕೇಶವ ನಿನ್ನಯ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿರುವುದು. ಪರಮಾತ್ಮ, ಕೇಶವ ನಿನ್ನಯ ಆಶೀರ್ವಾದದ ಮಹಿಮೆಯಿಂದಲ್ಲವೇ ಜಗವಿರುವುದು. ಪರಮಾತ್ಮ, ಅನುದಿನ ನಿಮ್ಮನು ನಿಮ್ಮನು ಮರೆಸುವ ನಾವು ಈ ಪರಿಸರನೆ ಈ ಪರಿಸರನೆ ಸರಿಯೇನೋ ಕರುಣಾಳು ಕನಿಕರಿಸು ದೂರು ದೊರೆಯೇ. ಕರುಣಾಳು ಕನಿಕರಿಸಿ ತೋರು ದೊರೆಯೇ, ಆಧರಿಸಿ ಪೊರೆಯೋ ದೀನರ ದೊರೆಯೇ, ಆಧರಿಸಿ ಪೊರೆಯೋ ಕೃಷ್ಣ. ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಗಣಗಣಿಸಿ ಆ ಗೌರವ. ಪರಮಾತ್ಮ, ಕಡು ಕಷ್ಟ ಪಡುತ್ತಿರುವ ಈ ದೀನರ ಕಸದಂತೆ ಕಡೆಗಣಿಸಿ ಆ ಗೌರವ. ವನವಾಸಗಳು ಕೃಷ್ಣ
ವನವಾಸದಳು ನಲುಗಿದ ನಮ್ಮನು ನರಳಿಸಿದರು ಕೌರವರು. ಪರಮಾತ್ಮ ನರಳಿಸಿದರು ಕೌರವರು, ಅನು ಜನರು ಅನ್ಯಾಯ ಇದು ಸರಿ ದೊರೆಯೇ. ಅನು ಜನರು ಅನ್ಯಾಯ ಇದು ಸರಿಯೇ ದೊರೆಯೇ. ಆದರಿಸಿ ಪೊರೆಯೋ ದೀನರ ದೊರೆಯೇ, ಆದರಿಸಿ ಪೊರೆಯೋ ಕೃಷ್ಣ ಮಾನವ. ಪರಮಾತ್ಮ, ನನ್ನ ಬುದ್ಧಿಗೆ ಮಂಕು ಕವಿದಿದೆ ದೇವ. ಸಕಲ ವಿಚಾರಗಳನ್ನು ಅರಿತ ಪ್ರಭು ನೀವು. ಇನ್ನು ಮುಂದೆ ನಿಮ್ಮ ಚಿತ್ತವಿದ್ದಂತೆ ಮಾಡುವ ದೇವ. ಧರ್ಮನಂದನ, ಆಗಲಿ. ಧರ್ಮಜ, ನಿನ್ನ ಮನದ ನೆಮ್ಮದಿಗಾದರೂ ಈ ಸಂಧಿಯು ನಡೆಯಲೇಬೇಕು. ಭೀಮಾರ್ಜುನರ ಕ್ರೋಧದ ಜ್ವಾಲೆ ಆರಲೇಬೇಕು. ಈ ತಂಗಿ ದೃಪದ ನರೇಂದ್ರ ನಂದಿನಿಯ ಈ ಕಣ್ಣೀರಿನ ಕಾಲವೇ ಬತ್ತಿ ಹೋಗಲೇಬೇಕು. ಈ ಸಂಧಿಯಿಂದ ಸರ್ವರಿಗೂ ಕ್ಷೇಮ. ನಾನೀಗಲೇ ಆ ಕುರುಸಭೆಗೆ ಹೋಗಿ ಸಂಧಿಗೆ ಪ್ರಯತ್ನಿಸುವೆನು. ಆಗಲಿ ಧರ್ಮನಂದನ. ಅಣ್ಣ, ಇದೇನಣ್ಣ, ನನ್ನ ಪತಿಯ ಅಪೇಕ್ಷೆಯಂತೆ ಸಂಧಿ ಮಾಡಿಕೊಂಡು ಬರಲು ಹೊರಟಿರುವೆ ಇಲ್ಲ? ಇದು ನಿನಗೆ ನ್ಯಾಯವೇ, ಧರ್ಮವೇ? ಈ ನನ್ನ ಬಿಚ್ಚಿದ ಮುಡಿಯನ್ನು ಕಟ್ಟಿಸುವ ಭಾರವು ನಿನ್ನದಲ್ಲವೇ ದೇವಾ? ಸಹೋದರಿ, ಚಿಂತೆ ಪಡೆದಿರು ಹೇಗಿರಲಣ್ಣ? ಸಹೋದರಿ, ಚಿಂತೆ ಪಡೆದಿರು ಪರಮಾತ್ಮ, ಶಾಂತಿಯ ತಾಳೈಸಲೆಯೇ ನಿನ್ನಯ ಮನದಿ ಚಿಂತೆ ಪಡೆದಿರು ವ್ಯಾಕುಲ ಪಡಲೇಕೆ ಮೃದು ಹೃದಯೊಳ ನೀನು. ವ್ಯಾಕುಲ ಪಡಲೇಕೆ ಮೃದು ಹೃದಯೊಳೆ ನೀನು. ಕೊರವೆನೆ ನಿನ್ನನು ಪುರವೈರಿ. ಕೊರವೆನೆ ನಿನ್ನನು ಪುರವೈರಿ. ನೀನಸು ನಗುತ್ತಿವೆ ಎನ್ನ ಮನಗೆ ಶಾಂತಿ. ನೀನಸು ನಗುತ್ತಿರೆ ಎನ್ನ ಮನಗೆ ಶಾಂತಿ. ನಿಮ್ಮ ಏಳಿಗೆಗಾಗಿ ಮರೆತನ ವಿಶ್ರಾಂತಿ. ನಿಮ್ಮಯ ಏಳಿಗೆಗಾಗಿ ಮರೆತನ ವಿಶ್ರಾಂತಿ. ವಿಜಯ ನಿಮಗಿನ್ನು ಒದಗಿ ಬಂದಿರೋದು, ಚಿಂತೆ ಪಡದೆ ನಿಶ್ಚಿಂತೆ ಇದ್ದಿರು. ವಿಜಯ ನಿಮಗಿನ್ನು ಒದಗಿ ಬಂದಿರೋದು, ಚಿಂತೆ ಪಡದೆ ನಿಶ್ಚಿಂತೆಯಿಂದ. ಚಿಂತೆ ಪಡೆದಿರು ನೀ ಶಾಂತಿಯ ತಾಳೈಸದೆಯೇ ನಿನ್ನಯ ಮನದಿ ಚಿಂತೆ ಪಡೆದಿರು ನೀ. ಮದಿಸಿದ ಮೂಲವ ಸಮ್ಮತಿಸಿ ಪಾಂಡವ ಕೀರ್ತಿಯ ಮುಗಿಲಲ್ಲಿ ಮೆರೆಸಿ. ಅಷ್ಟು ಮಾಡಣ್ಣ. ಮದಿಸಿದ ಮುರುಯ ಮುಗಿಲಲ್ಲಿ ಮೆರೆಸಿ ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ. ನಿಮ್ಮಯ ಮನದ ಬೇಗೆಯನ್ನು ನಂದಿಸಿ. ಲಾಂಛನವ ದರ್ಪವ ಮುರಿವೆ ಕಪಿಧ್ವಜವ ದಿಗ್ವಿಜಯದಿ ನಡೆದು ಸರ್ಪಲಾಂಚಲವ ದರ್ಪವ ಮುರಿವೆ ಕಪಿಧ್ವಜವ ದಿಗ್ವಿಜಯದಿ ನಡೆಸುವೆ. ಚಿಂತೆ ಪಡೆದಿರು ನೀ ಶಾಂತಿಯ ತಾಳೈಸದೆಯೇ ನಿನ್ನಯ ಮನದಿ ಚಿಂತೆ ಪಡೆದಿರು ನೀ. ಮನದೊಳು ಚಿಂತೆ ಪಡೆದಿರು
ಸಹೋದರಿ, ನಿನ್ನ ಮನೋಧರ್ಮದ ಯಥಾರ್ಥದಂತೆ ನನ್ನೆಲ್ಲ ಪ್ರಯತ್ನಗಳಿಂದ ಆ ಕುರುಸಭೆಗೆ ಹೋಗಿ ದುರ್ಯೋಧನನನ್ನು ಕೆರಳಿಸಿ ಯುದ್ಧವನ್ನೇ ಸಿದ್ಧಪಡಿಸಿಕೊಂಡು ಬರುವೆನು. ಆದರೆ ನಿನ್ನ ಪತಿಗಳಾದ ಭೀಮಾರ್ಜುನರನ್ನು ಕೆರಳಿಸುವ ಭಾರ ನಿನ್ನದು. ಹಾಗೆ ಆಗಲೇನ ಪರಮಾತ್ಮ. ವೇಣುಗೋಪಾಲ 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 ಕ್ಷಿತಿಜಿನ ಬಾಲ ಪವನ ಲೀಲಾ ಕ್ಷಿತಿಜಿನ ಬಾಲ ಪವನ ಲೀಲಾ ರುಕ್ಮಿಣಿ ಲೋಲ ಆನಂದ ಬಾಲ. ಪರಮಾತ್ಮ ರುಕ್ಮಿಣಿ ಲೋಲ ಆನಂದ ಬಾಲ ವೇಣುಗೋಪಾಲ ವೇಣುಗೋಪಾಲ. ನರನು ಸುರಿದು ನೀರಿದೇವ ವರವು ಸಿರಿಯೋ ನಿನ್ನ ಸ್ವಭಾವ. ಪರಮಾತ್ಮ ನರನು ಸುರಿದು ನೀರಿದೇವ ವರವು ಸಿರಿಯೋ ನಿನ್ನ ಸ್ವಭಾವ. ಆದಿಯಂತೆ ಪುರಾಣವು ನೀನೆ. ಪರಮಾತ್ಮ ಆದಿಯಂತೆವು ನೀನೆ, ವೇದ ಪುರಾಣವು ನೀನೆ, ಸಾಧು ಸಜ್ಜನರ ಮಾತು ಪಡೆಯುವ ದೇವರೆಟ್ಟಿರು ನೀನೆ. ಪರಮಾತ್ಮ ಸಾಧು ಸಜ್ಜನರ ಮಾತು ಪಡೆಯುವ ದೇವರೆಟ್ಟಿರು ನೀನೆ. ನೀನೇ ಜಯನಾದ ದಯಾಮಯ. ಪರಮಾತ್ಮ ನೀನೇ ಜಗದಾದ ದಯಾಮಯ. ವೇಣುಗೋಪಾಲ ವೇಣುಗೋಪಾಲ. ಶಕುನಿ, ಏನಾಯ್ತು ನಿನ್ನ ಸೇಡು? ಏನಾಯ್ತು ನಿನ್ನ ಸೇಡು? ಸೇಡು ಸೇಡು ಸದಯರ ದೇಹಗಳನ್ನು ಹೂತಿಟ್ಟ ಈ ವಸುಂಧರಾಸ್ತ್ರ ಗರ್ಭದಿಂದ ಆವಿರ್ಭಜಿಸಿದ ಹೃದಯ ರಂಗದ ಕಾಡ್ಗಿಚ್ಚು. ಕರ್ಕಶ ನರ ಪಶುಗಳ ಕರ್ಕಶ ಕೇಕೆ, ಅಮಾನುಷ ಕಥಾ ರೂಪದ ಸೇಡು. ಶತಛಿದ್ರಗಳಿಂದ ಈ ಶಕುನಿಯ ರೋಷಾವೇಶದಿಂದ ವಿಷದಾಹಕ್ಕೆ ಸುರಪಾನ ಅಲ್ಲ, ಕುರು ರಕ್ತಪಾನ. ಶಕುನಿ, ಅಂದು ನಿನ್ನ 99 ಮಂದಿ ಸಹೋದರರನ್ನು ಸಹೋದರ ಸಮ್ಮುಖದಲ್ಲಿ ದುರ್ಯೋಧನ ವಂಶವನ್ನು ನಿರ್ವಂಶ ಮಾಡುತ್ತೇನೆಂದು ನೀನು ಮಾಡಿದ ಶಪಥಕ್ಕೆ ಏನಾಯಿತು? ಏನಾಯಿತು ನಿನ್ನ ಪ್ರತಿಜ್ಞೆ? ಈ ದುರ್ಬಲ ರಾಜ ಶಕುನಿಯ ಆಶ್ವಾಸನೆನ್ನೇ ಅಲ್ಲಗಳೆಯುತ್ತಿರುವ ಅದಮ ಮರುಳುಗಳೇ ಸಾಕು. ಏನೀ ಕುಕ್ಷಿ ಬಗೆಯುವ ಕುಹಕ ಕಂಠದ ಕರ್ಕಶ ಕೇಕೆ?
ಏನೀ ಪ್ರಯೋಜನ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಚಂಡ ಮಾರುತದ ತಾಂಡವ ಈ ಭರತ ಖಂಡಕ್ಕೆ ಕುಹಕ ಕುತ್ಸಕಿಯ ಪ್ರವೀಣ ವಾತ್ಸರ್ಯದ ಮಹಾನಿಪುಣನಾದ ನಾನು ಈ ಸೌಬಲರಾಜ ಶಕುನೋನ ನಿಮಗ ಸರಸ ಸಲ್ಲಪ್ಪ. ಈ ನನ್ನ ಗಾಂಧಾರ ವಂಶೋದಕರಾದ ನನ್ನ ದುರ್ಮರ್ತ ದುರ್ಜಾತ ದುರ್ಯೋಧನನೇ ಕೇಳು. ಈ ನನ್ನ ಗಾಂಧಾರ ವಂಶೋದಕರಾದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತರನ್ನು ಈ ಕತ್ತಲೆಯ ಕಾರಾಗೃಹದಲ್ಲಿ ಬಂಧಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ಸ್ಮರಿಸಿಕೊಂಡರೆ ಅಪ್ಪ, ಈ ನನ್ನ ಗುಂಡಿಗೆಯು ನಡುಗುತ್ತಿರುವುದು, ಕೈ ಕಾಲುಗಳು ಕಂಪಿಸುತ್ತಿರುವುದು, ಸೋಮೇಶ್ವರ ಕಂಪಿಸುತ್ತಿರುವುದು. ಅಂದು ನನಗೆ ನೀನು ನೀಡುತ್ತಿದ್ದ ಒಂದು ಹಿಡಿ ಅನ್ನ, ಒಂದು ಹೊಡಲೇ ನೀರು, ಅವರೆಲ್ಲರೂ ಅದನ್ನು ನನಗೆ ಕೊಟ್ಟು ನನ್ನ ಶ್ವಾಸವೇ ಉಸಿರು ಬತ್ತದ ಹಾಗೆ ಮಾಡಿದೆ. ಕೌರವೇಶ್ವರ, ನನ್ನ ಶ್ವಾಸವೇ ಉಸಿರು ಬತ್ತಿದ ಹಾಗೆ ಮಾಡಿದೆ. ಆ ನಿನ್ನ ಮೇಲೆ ಛಲ ತೀರಿಸಲೆಂದೆ ನನ್ನೊಬ್ಬನೇ ಉಳಿಸಿ ಒಬ್ಬೊಬ್ಬರಾಗಿ ಹತರಾದರು. ಕೌರವೇಶ್ವರ ಹತರಾದರು. ಈ ನನ್ನ ಸೌಹೃದಯ ಕೆರಳಿ ನಿರಂತರ ಕುಟುಕುತನೆಯ ಭಯಂಕರ ಪರಮಾಗ್ನಿ ಜ್ವಾಲೆಯಲ್ಲೇ ಬೆಂದು ಜರ್ಜಿತನಾಗಿದ್ದೇನೆ. ಕೌರವೇಶ್ವರ, ಜರ್ಜಿತನಾಗಿದ್ದೇನೆ. ಈ ನನ್ನ ಸೌಹೃದಯ ಇಂದು ಕಠೋರವಾಗಿದೆ. ಕೋಟಿ ಕಠಾರಗಳು ಒಂದೇ ಬಾರಿಗೆ ಬಂದು ನನ್ನ ಕರುಳನ್ನೇ ಕತ್ತರಿಸಂತಾಗುವುದು. ದುರ್ಯೋಧನ, ಕತ್ತರಿಸಂತಾಗುವುದು. ಅಂದು ನನಗೆ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಗಳನ್ನು ಮರೆಸಿಕೊಂಡರೆ ಕಷ್ಟಕರವಾಗಿರುವುದು. ಸುರ್ಯೋಧನ, ಕಷ್ಟಕರವಾಗಿರುವುದು. ಈ ನನ್ನ ಶರೀರವನ್ನು ಹಣುಹಣುವಾಗಿ ಚಿತ್ರಿಸಿದರು. ಪ್ರತೀಕಾರಕ್ಕೆ ಪ್ರತೀಕಾರ, ಸೇಡಿಗೆ ಸೇಡು, ರಕ್ತಕ್ಕೆ ರಕ್ತ. ಎಂಬ ವಾತ್ಸರ್ಯದ ವಾಕ್ಯಗಳ ಹೊರತಾಗಿ ಬೇರ್ಯಾವ ಆಸೆ ಆಕಾಂಕ್ಷೆಗಳು ಪಾಲಿಸಲು ಅಸಾಧ್ಯ. ಸುರ್ಯೋಧನ, ಪಾಲಿಸಲು ಅಸಾಧ್ಯ. ಎಂದಾದರೂ ಒಂದು ದಿನ
ಕುರುವಂಶವನ್ನು ನಾ ಎಂದಾದರೊಂದು ದಿನ ಕುರುವಂಶವನ್ನು ನಾ ಹೊಗೆ ಸುತ್ತಿಸಿ ಕುರಿ ಹತ್ತಿಸಿ ಸುಡುವಂತೆ ಗೈವೆನ ಸುಡುವಂತೆ ಗೈವೆನ ಮನದಲ್ಲಿ ರೋಷ ತುಂಬಿ ಮುಖದಲ್ಲಿ ನಗೆಯ ಚೆಲ್ಲಿ ಮನದಲ್ಲಿ ರೋಷ ತುಂಬಿ ಮುಖದಲ್ಲಿ ನಗೆಯ ಚೆಲ್ಲಿ ಪಾಪ ಕೌರವ ಛಲವಿಡಿದು ಬಲಿಯ ಕೊಡುವೆ ಛಲವಿಡಿದು ಬಲಿಯ ಕೊಡುವೆ ಯಮಲೋಕ ನಿನಗೆ ತೋರುವೆ ಛಲವಿಡಿದು ಬಲಿಯ ಕೊಡುವೆ ಯಮಲೋಕ ನಿನಗೆ ತೋರುವೆ ಎಂದಾದರೊಂದು ದಿನ ಕುರುವಂಶವನ್ನು ನಾ ಹೊಗೆ ಸುತ್ತಿಸಿ ಹುರಿ ಹತ್ತಿಸಿ ಸುಡುವಂತೆ ಗೈವೆನ ಕೊಡುವಂತೆ ಗೈವೆನ ಛಲವಿಡಿದು ಬಲಿಯ ಕೊಡುವೆ ಯಮಲೋಕ ನಿನಗೆ ತೋರುವೆ ಎಂದಾದರೊಂದು ದಿನ ಕುರುವಂಶವನ್ನು ನಾ ಹೊಗೆ ಸುತ್ತಿ ಸುರ್ಯೋಧನ ಸುರ್ಯೋಧನ ದುಷ್ಟ ದುರ್ವಿಧಿಯ ಹಠದಿಂದ ದುರ್ಮರ್ತನಾಗಿ ಮೆರೆಯುತ್ತಿರುವ ದುರ್ಯೋಧನನೇ ಕೇಳು ಕರುಣೆ ತೋರುವ ಮಾವನನ್ನೇ ಕೆಣಕಿ ಕಠೋರ ಹೃದಯದ ಕುರುಕುಲ ಕೀಟ ಕೌರವ ಕೊನ್ನಿಯೇ ಕೇಳು ನಾನು ಸಹ ನಿನ್ನಂತೆಯೇ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಮಸ್ತ ಸಾಮಂತರಿಂದ ಓಲೈಸಿಕೊಂಡು ಸಾಮ್ರಾಟನಂತೆ ಮೆರೆಯಬಹುದಾಗಿತ್ತು ಸಾಮ್ರಾಟನಂತೆ ಮೆರೆಯಬಹುದಾಗಿತ್ತು ಸುರ್ಯೋಧನ. ಆದರೆ ಅಂದಿನ ನನ್ನ ಆಸೆ ಆಕಾಂಕ್ಷೆ ಎಲ್ಲವೂ ಆ ನಿನ್ನ ಕಿಡಿಗಣ್ಣಿನ ಕಿಚ್ಚಿಗೆ ಬಲಿಯಾದವು. ಆದರೂ ಚಿಂತೆ ಇಲ್ಲ, ಈ ನನ್ನ ನೋವಿನ ಗತ ಸ್ಮರಣೆಯಿಂದ ಆಲಸ್ಯಗೊಂಡು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ಕೀಳಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ಮೋಸಗಾರರನ್ನು ಮೋಸದಿಂದಲೇ ನಾಶಪಡಿಸಬೇಕು ಎಂಬ ಗುರು ಹಿರಿಯರ ನಾನುಡಿಯಂತೆ ಅಡಿಗಡಿಗೂ ಅಡ್ಡ ದಾರಿಯನ್ನೇ ಇಡಿಸುವೆನು. ಅಡ್ಡ ದಾರಿಯನ್ನೇ ಇಡಿಸುವೆನು. ಈ ಹಸ್ತಿನಾವಲಯದ ರತ್ನ ಸಿಂಹಾಸನವನ್ನು ರಕ್ತದ ಕೋಳಿಯಲ್ಲೇ ಅರಿಸುವೆನು. ರಾಜ್ಯದಲ್ಲಿ ಅಶಾಂತಿ ಎಂಬ ಬಿರುಗಾಳಿಯನ್ನೆಬ್ಬಿಸಿ ನನ್ನ 99 ಮಂದಿ ಸಹೋದರರ ನಿನ್ನನ್ನು ನಿನ್ನ ಜನ್ಮದಾತರನ್ನು ನಿರ್ವಂಶ ಮಾಡುವುದನ್ನೇ ಈ ಕಣ್ಣುಗಳಿಂದ ನೋಡುತ್ತೇನೆ ಸುರ್ಯೋಧನ, ಈ ಕಣ್ಣುಗಳಿಂದಲೇ ನೋಡುತ್ತೇನೆ. ಅಷ್ಟಾಗದ ಹೊರತು ಈ ವಿದ್ಯ ವಿಶಾರದ ಸೌಬಲ ರಾಜ ಶಕುನಿಗೆ ಎಲ್ಲಿಹುದು ಶಾಂತಿ, ಎಲ್ಲಿಹುದು ವಿಶ್ವ
ಅಳಬೇಡಿ. ನಿನ್ನ 99 ಮಂದಿ ರುಂಡ ಮುಂಡಗಳನ್ನು ಛೇದಿಸಿ ನರಕದಲ್ಲೇ ನಿರಾಜನ ಮಾಡಿಸುವುದು. ನರಕದ ಭಯಂಕರ ಹಿಂಸೆಗಿಂತಲೂ ಈ ಶಕುನಿಯಿಂದಾಗುವ ಹಿಂಸೆ ಅತಿ ಭಯಂಕರವಾಗಿರುವುದು. ಅತಿ ಭಯಂಕರವಾಗಿರುವುದು. ತಾಯಿಯ ಕಣ್ಣೀರಿನಿಂದ, ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿರುವ ನಾನು ಪುತ್ರ ಶೋಕದಿಂದ ನಿನ್ನನ್ನು ನರಕದ ಮಾರ್ಗವನ್ನೇ ಹಿಡಿಸುವೆನು. ನರಕದ ಮಾರ್ಗವನ್ನೇ ಹಿಡಿಸುವೆನು. ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ. ಓ ಕೌರವೇಶ್ವರ, ಶತ್ರುಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಏಕಯ್ಯ ಹಸಿದ ಹೆಬ್ಬುಲಿಯಂತೆ ಆರ್ಭಟಿಸುವೆ. ಮಾವ, ನಾನು ಮಾಡಿದ ಕಾರ್ಯವೋ ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜಯತ್ರತಾದಿ ಕೃತಿವರ್ಮಾದಿಗಳು ಸೈನ್ಯ ಸಮೇತರಾಗಿ ಸಹಾಯಕ್ಕಾಗಿ ಬಂದರೆಂದು ಈ ದಿನ ದೂತನು ಸಮಾಚಾರ ತಂದಿರುವನಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನೋತ್ಸವ ಚೂರನು ತನ್ನೆರಡು ತೋಳ್ಬಲಗಳಿಂದ ಸಮಸ್ತ ಪಾಂಡವರನ್ನೇ ಎದುರಿಸಬಲ್ಲಿ. ಆದರೆ ಈ ಜ್ಞಾತಿಕ ಹಿಂಸೆ ಸಹಿತಗಳವು ಉಚಿತವೇ? ಅಂದು ನಾನು ದ್ವಾರಕೆಗೆ ಹೋಗಿದ್ದಾಗ ಯುದ್ಧವು ಅಧರ್ಮವೆಂದು ಕೃಷ್ಣನು ಬಾರಿ ಬಾರಿ ಹೇಳಿದನು. ಅಭಿಮಾನದಿಂದ ನಾನು ಅವನ ಮಾತನ್ನು ನಿರಾಕರಿಸಿ ಬಿಟ್ಟೆನು. ಕೃಷ್ಣನು ರತ್ನ ಖಚಿತವಾದ ರಾಜ ಮುಕುಟವನ್ನು ಧರಿಸಿದ ಮಾತ್ರಕ್ಕೆ ರಾಜಧರ್ಮಗಳೇನು ಬಲ್ಲ. ಅವನು ಕ್ಷತ್ರಿಯ ಕುಲದ ಪರಮ ವೈರಿ. ಅವನ ಮಾತು ಪರಿಗ್ರಹವಲ್ಲ ಬಿಡು. ಸಹೋದರ, ಏನು ಹೇಳಲಿ ಕೊಲ್ಲನ ನಡತೆ ಹೇಳಲು ಮನವು ಬಾರದೇವದು. ಅಗ್ರಜ ಸಹೋದರ, ಏನು ಹೇಳಲಿ ಕೊಲ್ಲನ ನಡತೆ ಹೇಳಲು ಮನವು ಬಾರದೇವದು. ಅಗ್ರಜ ಆಯುಧನಲ್ಲಿ ದೇವ ಬಳಸಿ ಗಂಗೆಯ ಗರ್ಭತೆ ಮೆಡತೆವನು. ಆಯುಧನಲ್ಲಿ ದೇವ ಬೆಳೆಸಿ ಗಂಗೆಯ ಗರ್ಭತೆ ಮೆಡತೆವನು. ಕೊರಳನ ಮನವನ್ನು ಇಳಿಸುವೆ ನೀಗ. ಕೊರಳನ ಭಯ ಬೇಗ, ಕೊರಳನ ಭಯ ಬೇಗ, ಕೊರಳನ ಭಯ ಬೇಗ. ಅಗ್ರಜ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನಂತೆ. ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ. ಶಾಂತಿ ಸಂಧಾನ ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ? ಪವಿತ್ರವಾಯಿತು ಹಸ್ತಿನಾವತಿ. ಹೋಗು ಸಹೋದರ, ಅತಿಥಿ ಸತ್ಕಾರಕ್ಕೆ ಸಿದ್ಧಪಡಿಸು. ಅಗ್ರಜ, ಆದರ್ಪಿತ ಗೋಪಾಲಕನು ನಮ್ಮ ಸತ್ಕಾರವನ್ನು ಎಂದಿಗೂ ರಕ್ಷಿಸುವುದಿಲ್ಲ. ಅವರ ರಾಜಪ್ರಸಾದವನ್ನು ದಾಟಿ ಆ ದರಿದ್ರನಾದ ವಿದುರನ ಮನೆಯನ್ನು ಆಶ್ರಯಿಸಿರುವನು. ನೋಡಿದೆಯಾ ಅವನದೆಷ್ಟು ಅವಹೇಳನ? ಅವಹೇಳನವಲ್ಲ ಪ್ರಿಯ ಸಹೋದರ, ಯದುಪತಿಯು ಭಕ್ತರ ಪರಾಧೀನನು. ವಿದುರಂತಹ ಭಕ್ತರು ಆತನಿಗೆ ಮತ್ತಾರಿರುವರು. ಇಂದು ಭಕ್ತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರೋನಲ್ಲವೇ? ಚಿಂತಿಸಬೇಡ, ಹೋಗು ಸಹೋದರ. ಅಗ್ರಜ, ಉಳ ಚಲವೆಂಬ ಗದಳೆದ ಈ ಪಂಥ ಆ ಬಂಡ ಭೀಮನ ರುಂಡವನ್ನು ಚೆಂಡಾಡಲು ಈ ದುಶ್ಯಾಸನ ಸದಾಸಿದ್ಧನವನು. ಅಗ್ರಜ ಸಹೋದರ, ನೀನು ಕ್ಷಮಿಸಬಹುದು. ಆದರೆ ನಾನು ಅವನ ಅಟ್ಟಹಾಸವನ್ನು ಮಟ್ಟ ಹಾಕಿ ತೊಳೆದು ಬಿಡತಕ್ಕವನಲ್ಲ. ದುರಾತ್ಮರಾದ ದೋಗಿಗಳ ಮನವ ಮುರಿವೆ ಕ್ಷಣ. ಅಗ್ರಜ, ದುರಾತ್ಮರಾದ ದೋಗಿಗಳ ಮನವ ಮುರಿವೆ ಕ್ಷಣ.
ಕೃಷ್ಣನ ಜೊತೆ ಸಂಧಾನವಂತೆ ಸಂಧಾನ ಅದು ನನಗೊಪ್ಪದು ಒಪ್ಪದು ಒಪ್ಪಲಾರದು. ಸಹೋದರ ದುಶ್ಯಾಸನ ಸಹೋದರ ದುಶ್ಯಾಸನ ಸಹೋದರ, ಅಭಿಮಾನ ಜಾಲಿಯಾದ ನನ್ನ ಸಹೋದರನ್ನು ಒಂದೊಂದು ಸಾರಿ ಸಮಾಧಾನ ನನಗೆ ದುಸ್ಸಾಹಸವೇ ಎನಿಸುವುದು. ನೋಡಿದೆಯ ಮಾವ, ಮದಸಿದ ಆನೆಗಳೆಷ್ಟಿದ್ದರು ಸಿಂಹಕ್ಕೆ ಸಾಟಿಯೇ. ಮಾವ, ಈಗೇನು ಮಾಡುವುದು? ಸಂಧಿಗೆ ಸಮ್ಮತಿಸುವುದೋ ಅಥವಾ ಏನಿ ವಿಕಲ್ಪ ಬುದ್ಧಿಯ ಪ್ರಳಯದ ವಿನೋದ ಗೆಳೆಯ? ಸಂಧಾನ ನೆಪದಲ್ಲಿ ಬಂದವನು ಬರೀ ಕೃಷ್ಣನಲ್ಲವಯ್ಯ, ಬ್ರಹ್ಮಾಂಡವನ್ನೇ ನುಂಗಿ ನೀರು ಕುಡಿಯಬಲ್ಲ ಮಹಾಪ್ರಚಂಡ. ಹಾಗಿದ್ದರೆ ಈ ಕೌರವೇಶ್ವರನ ಮುಂದೆ ವೈಭವವನ್ನು ತೃಣೀಕರಿಸಿ ಆ ದಾಸಿಪುತ್ರನ ಮುರುಕುಲು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಭಕ್ತಿ ವೈರಾಗ್ಯದ ನೆಪದಿಂದ ವಂಚಿತನಾಗಿ ನಿನ್ನೆ ಅಪಮಾನವನ್ನು ಹೇಗೆ ಸಹಿಸುವೆ ಸುರಿಯೋದನ? ಶಕುನಿ, ಕೃಷ್ಣನ ಮೇಲೆ ನಿನಗೇಕೆ ಇಷ್ಟೊಂದು ದ್ವೇಷ? ಕೃಷ್ಣನು ಕ್ಷತ್ರಿಯ ಕುಲದ ಕಳಂಕ ಸ್ವರೂಪನು. ಅವನು ಆ ಭರತವಶದಲ್ಲೇ ಅವತರಿಸಲು ಕ್ಷತ್ರಿಯ ವಂಶವನ್ನೇ ನಿರ್ಮೂಲ ಮಾಡಿದನು. ಅವನಿಗೆ ವಿರುದ್ಧವಾಗಿ ನಡೆದ ರಾಜರುಗಳೆಲ್ಲ ಹೆಸರಿಲ್ಲದಂತೆ ಮಾಡಿ ದಶನಾಮಾವಳಿಗೆ ಅಧಿಪತಿಯಾದವನು. ಏಕೆ ಕಂಸ, ಶಿಶುಪಾಲ, ಜರಾಸಂಧ ಇವರೆಲ್ಲರೂ ನಿನಗೆ ಎಂತಹ ಮಿತ್ರರಯ್ಯ? ಕಾರಣವಿಲ್ಲದೆ ಸಮ್ಮರಿಸಿ ಕಂಸನನ್ನು ವಧಿಸಿ ಅರುಳು ಮರುಳು ಮುದುಕನಾದ ಆ ಉಗ್ರಸೇನನನ್ನು ಸಿಂಹಾಸನದಲ್ಲಿ ನೆಪ ಮಾತ್ರಕ್ಕೆ ಕುಳ್ಳಿರಿಸಿ ಸೋದರರನ್ನು ಸುರಪಾನ ಭಕ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯನ್ನು ತಾನೇ ವಶಪಡಿಸಿಕೊಂಡ ಇಂಥವನಿಗೆ ಮಣ್ಣನೇ ಕುರುರಾಜ. ಮಾವ, ಹಾಗಾದರೆ ಅಂದು ನನ್ನನ್ನು ದ್ವಾರಗೆ ಕಳಿಸಿದ್ದೇತಕ್ಕೆ ಮಾವ? ಆ ನಂದ ಗೋಪಾಲನ ಮನೆ ಬಾಗಿಲಲ್ಲಿ ಈ ದುರ್ಯೋಧನನು ಸಹಾಯವನ್ನು ಬೇಡುವುದು ಉಚಿತವಾದ ಕಾರ್ಯವಾಗಿದ್ದೆ. ಅದಕ್ಕೊಂದು ಕಾರಣವಿತ್ತು. ಏನದು ಮಾವ? ಕಾಳ ಸರ್ಪದ ವಿಷಯವನ್ನು ಕಿತ್ತು ಬಳಿಕ ಅದರೊಡನೆ ಸರಸವಾಡಬಹುದಿತ್ತಲ್ಲವೇ ಸುರ್ಯೋಧನ? ಏಕೆಂದರೆ ಆ ಕೃಷ್ಣನಿಗಿಂತ ಅವನ ವಿಜಯೋನ್ಮತ್ತ ಯಾದವ ಸೈನ್ಯವು ನನಗೆ ಹೆಚ್ಚಿನ ಅವಶ್ಯಕತೆವಾಗಿತ್ತು. ಯಾದವ ಸೈನ್ಯದಿಂದಲೇ ನಾಶಗೊಳಿಸುವ ಸುಯೋಗವು ನಿನಗೀಗ ಒದಗಿ ಬಂದಿರುವುದು ಸುಯೋಧನ. ಒಂದು ವೇಳೆ ನೀನು ಕೃಷ್ಣನು ನಿನ್ನ ಪಕ್ಷವನ್ನು ವಹಿಸಿದ್ದೇ ಆದರೆ ಕೃಷ್ಣ, ನನಗೆ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಸಾಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಿತ್ತು. ಆದರೆ ಅರ್ಜುನನು ನಿನ್ನನ್ನು ಆ ಸಂಕಟದಿಂದ ಉದ್ಧಾರ ಮಾಡಿದನಯ್ಯ. ಮಾವಾ, ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು. ಅವನ ಮೇಲಿನ ವೈರತ್ವದಿಂದ ಪಾಪ ಆ ಪಾಂಡವರನ್ನು ಇರಿಸಬೇಕಾಗುವುದಲ್ಲವೇ? ಇದಾವ ಧರ್ಮ ಸಂಕಟ ಮಾವ? ಪಾಂಡವರು 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 ಆ ಪಾಂಡವರನ್ನು ಕೃಷ್ಣನಿಂದ ಬೇರೆ ಮಾಡಲಾಗದಯ್ಯ. ಅವರೆಲ್ಲರೂ ಕೃಷ್ಣನ ಆಜ್ಞಾಧಾರಕರು. ಒಂದು ವೇಳೆ ಸಂಧಿಗೆ ಸಮ್ಮರಿಸಿ ಪಾಂಡವರಿಗೆ ರಾಜ್ಯವನ್ನು ಕೊಟ್ಟಿದ್ದೇ ಆದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆಯ? ಅಲ್ಲವಯ್ಯ, ಪಗಡೆ ಆಟದಲ್ಲಿ ಸೋತಾಗಲೇ ಅವರಿಗೆ ರಾಜ್ಯದ ಮೇಲಿದ್ದ ಹಕ್ಕು ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದಾದರೇನಯ್ಯ? ಕ್ಷತ್ರಿಯ ವೀರರಾದ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಜನಾಂಜಲಿಡುವುದು ನಿನಗೆ ಉಚಿತವೇ ಕೌರವೇಶ್ವರ?
ಒಂದು ವೇಳೆ ಪಾಂಡವರಿಗೆ ರಾಜ್ಯದ ಮೇಲೆ ಹಂಬಲವಿದ್ದರೆ ರಣಕ್ಷೇತ್ರದಲ್ಲಿ ಸರಿಸಿ ವಿಜಯಲಕ್ಷ್ಮಿಯನ್ನು ಕೈ ಹಿಡಿಯಲಿ. ಅದನ್ನು ಬಿಟ್ಟು ಆ ಮೇಲಿಂದ ಮೇಲೆ ಆ ದೇಹಿ ವೃತ್ತಿ ಏಕಯ್ಯ, ದೇಹಿ ದೇಹಿ ದೇಹಿ. ಸರಿಯಾಗಿ ಹೇಳಿದೆ ಸೌಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಸೂಜು ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅದಕ್ಕೆ ಒಂದು ಘನಕಾರ್ಯ ಸಾಧಿಸಲೇಬೇಕು ಸುರ್ಯೋಧನ. ಏನಾಗರ ಕಾರ್ಯ ಮಾವ? ಸಂಧಾನ ನೆಪದಿಂದ ಭಾರಿ ಬಾರಿಗೂ ಪ್ರತಿಷ್ಠೆಯನ್ನು ತೋರುತ್ತಿರುವ ಆ ಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತವಾಗಲೇಬೇಕು. ಮಾವ, ತಕ್ಕ ಪ್ರಾಯಶ್ಚಿತ ಆಗಲೇಬೇಕು. ನಿನ್ನ ಸಲಹೆಯ ಹೊರತಾಗಿ ಈ ದುರ್ಯೋಧನ ಯಾವ ಕಾರ್ಯವನ್ನು ಮಾಡುವುದಿಲ್ಲ ಮಾವ. ನಡೆ ಮಾವ. ನಡೆ. ನಡೆ. ಕುರುಕುಲದ ರಣಕಲಿ ನಿನಗಾಗುವೆ ರಣದಲ್ಲಿ ನರ ಬಲಿ. ಬಿರುಗಾಳಿಗೆ ಕಾರ್ ಮೋಡವನ್ನೆಬ್ಬಿಸಿ ಗುಡುಗು ಸಿಡಿಲು ಮಳೆಗಳಿಂದ ಮಳೆಗಳಿಂದ ಭೂಮಿಯೇ ಬಾಯಿ ಬಿರುವಂತೆ ಮಾಡಿ ಈ ಶಕುನಿಯ ಕೃತ್ಯಮದ ಮಳೆಗೆ ಕೊಚ್ಚಿ ಹೋಗುವೆ. ಎಂದಿಗೆ ನಿನ್ನ ಪಟ್ಟದರಸಿಯಾದ ಭಾನುಮತಿಯು ಮಂಡೆಗೆದರಿ ಮುಂಡೆಯಾಗಿ ನಿನ್ನ ಎದೆ ಮೇಲೆ ಬಿದ್ದು ಗೋಳಾಡಿ ಸಾಯುವಳು. ಅಂದೇ ಈ ಶಕುನಿಗೆ ವಿಶ್ರಾಂತಿ. ಅಂದೇ ಈ ಶಕುನಿಗೆ ಆನಂದ. ಅಂದೇ ಈ ಶಕುನಿಗೆ ಪರಮಾನಂದ. ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ. ಸೇನ ಸರ್ಪದ ಎಡೆಮೆಟ್ಟಿ ಸರಸವಾಡಲು ಬಯಸುವೆಯ. ಸೇಡಿನ ಸರ್ಪದ ಎಡೆಮೆಟ್ಟಿ ಸರಸವಾಡಲು ಬಯಸುವೆಯ. ಸುಯೋಧನ, ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ. ಕೌರವ ಕುರಿಗಳ ಕಬ್ಬಿರಿಸಿ ಆ ಕುರಿಗಳ ರಣದಲ್ಲಿ ಬದುಕಿರುವೆ. ಕೌರವ ಕುರಿಗಳ ಕಬ್ಬಿರಿಸಿ ಆ ಕುರಿಗಳ ರಣದಲ್ಲಿ ಬದುಕಿರುವೆ. ತರ್ಪಣ ನೀಡುವೆ ಸೋದರರೇ,
ಒಂದರೆ ಸೋದರರೇ, ನೆಮ್ಮದಿ ಒಂದರೆ ನೀವಿನ್ನು. ಆನಂದ ಆನಂದ ಈ ಶಂಕರಿಗೆ ಪರಮಾನಂದ. ಈ ಕುರುಕ್ಷೇತ್ರದಲ್ಲಿ ಆನಂದ. ಈ ಶಕುನಿಗೆ ಎಂದೇ ಆನಂದ. ಈ ಶಕುನಿಗೆ ಎಂದೇ ಪರಮಾನಂದ. ಆನಂದ ಪರಮಾನಂದ. ಆನಂದ ಆನಂದ ಈ ಶಕುನಿಗೆ ಪರಮಾನಂದ. ಈ ಕುರುಕ್ಷೇತ್ರದಿಂದ ಆನಂದ. ಸೇಡಿನ ಸರ್ಪದ ಹೆಡೆಮೆಟ್ಟು ಸೇಡಿನ ಸರ್ಪದ ಹೆಡೆಮೆಟ್ಟು ಸರಸವಾಡಲು ಬಯಸುವೆಯ ಭವಾನೇಶ್ವರ. ಸೇಡಿನ ಸರ್ಪದ ಹೆಡೆಮೆಟ್ಟಿ ಸರಸವಾಡಲು ಬಯಸುವೆಯ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಪಾಂಡವರಿಗೆ ಜಯವೋ, ಕೌರವರಿಗೆ ಅಪಜಯವೋ. ಆನಂದ ಈ ಆನಂದ ಈ ಶಕುನಿಗೆ ಪರಮಾನಂದ. ಕುರುಕ್ಷೇತ್ರ